ಸ್ನೇಹಿತರೆ, ವೆಲ್ಕಮ್ ಟು ಅಮರಾವತಿ, ದಿ ಕ್ಯಾಪಿಟಲ್ ಆಫ್ ಆಂಧ್ರ ಪ್ರದೇಶ್. ಅದನ್ನು ನೀವೇನು ನೋಡ್ತಾ ಇರೋದು ಬಂದ್ಬಿಟ್ಟು ಅಮರಾವತಿ ಶ್ರೀ ಅಮರ ಪರಮೇಶ್ವರ ವಾರಿ ದೇವಸ್ಥಾನ ಅಂದರೆ ಬಂದ್ಬಿಟ್ಟು ಅಮರೇಶ್ವರ ಅವರ ದೇವಸ್ಥಾನ. ಈ ಒಂದು ದೇವಸ್ಥಾನ ಎಷ್ಟು ನೋಡ್ಕೊಂಡ್ರೆ ಬಂದ್ಬಿಟ್ಟು ಇಲ್ಲಿ ಒಂದು ತಾರಕಾಸುರ ಒಂದು ರಾಕ್ಷಸ ಮೊದಲು ಪೂರ್ವ ಕಾಲದಲ್ಲಿ ಬಂದ್ಬಿಟ್ಟು ಈ ಒಂದು ಆತ್ಮಲಿಂಗವನ್ನು ಅವರ ಒಂದು ಕತ್ತಲ್ಲಿ ಹಾಕ್ಕೊಂಡು ಇವು ಸಮಸ್ತ ಲೋಕವನ್ನು ಅವರು ಎಲ್ಲ ಪೀಡಿಸ್ತಾ ಇರ್ತಾರೆ. ಆವಾಗ ಬಂದ್ಬಿಟ್ಟು ಮಹಾಶಿವ ಆವಾಗ ಒಂದು ಕುಮಾರಸ್ವಾಮಿಗೆ ಅದನ್ನು ಆತ್ಮಲಿಂಗವನ್ನು ನಾಶಪಡಿಸೋ ಅವ್ರನ್ನ ಒಂದು ನಾಶಪಡಿಸೋಕ್ಕೆ ಬಟ್ ಕುಮಾರಸ್ವಾಮಿಗೆ ಒಂದು ದಿವ್ಯಾಸ್ತ್ರ ಕೊಡ್ತಾರೆ. ಆ ದಿವ್ಯಾಸ್ತ್ರ ಬಂದ್ಬಿಟ್ಟು ಕುಮಾರಸ್ವಾಮಿ ಆತ್ಮಲಿಂಗ ಹೊಡಿತಾರೆ. ಆ ಆತ್ಮಲಿಂಗ ಬಂದ್ಬಿಟ್ಟು ಐದು ಚೂರು ಆಗುತ್ತೆ, ಐದು ಪೀಸ್ ಆಗಿಬಿಟ್ಟು 5 ಪ್ರದೇಶಗಳಲ್ಲಿ ಬೀಳುತ್ತೆ ಈ ಆಂಧ್ರ ಪ್ರದೇಶದಲ್ಲಿ. ಸೊ ಆ 5 ಪ್ರದೇಶಗಳು ಸಹ 5 ಒಂದು ದೇವಸ್ಥಾನಗಳಾಗಿ ಪರಿವರ್ತನೆಗೊಳ್ಳುತ್ತೆ. ಆ ಒಂದು ಪರಿವರ್ತನೆಗೊಂಡಂತಹ ಈ ಒಂದು ದೇವಸ್ಥಾನವೇ ಶ್ರೀ ಅಮರ ಪರಮೇಶ್ವರ ಸ್ವಾಮಿ ಅವರ ದೇವಸ್ಥಾನ. ನೀವೇನು ನೋಡ್ತಾ ಇರೋದು ಬಂದ್ಬಿಟ್ಟು ಶ್ರೀ ಅಮರ ಪರಮೇಶ್ವರ ಸ್ವಾಮಿ ಅವರ ಒಂದು ದೇವಸ್ಥಾನ ಅಮರಾವತಿ ಬಂದ್ಬಿಟ್ಟು ಆಂಧ್ರ ಕ್ಯಾಪಿಟಲ್ ಬಂದ್ಬಿಟ್ಟು ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ. ಸೊ ಡೆವಲಪ್ಮೆಂಟ್ ಆಗೋಕ್ಕೆ ಇನ್ನೂ ಸುಮಾರು 10 ವರ್ಷ ಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿದೆ ಡೆವಲಪ್ಮೆಂಟ್ ಆಗ್ತಾಯಿದೆ ಅಂದ್ಬಿಟ್ಟು ಅಸೆಂಬ್ಲಿ ಎಲ್ಲ. ಸೊ ಅಮರಾವತಿ ನೋಡಿಕೊಂಡ್ರೆ ಬಂದ್ಬಿಟ್ಟು ಆಂಧ್ರ ಕ್ಯಾಪಿಟಲ್ ನಿಮ್ಗೆ ಗೊತ್ತಲ್ಲ, ಇದೇ 2014 ಬಂದ್ಬಿಟ್ಟು 2014 ಆಂಧ್ರ ತೆಲಂಗಾಣ ಡಿವೈಡ್ ಆಯ್ತಲ್ಲ. ಸೊ ಆವಾಗ ಸೊ ಆಂಧ್ರ ಹೈದ್ರಾಬಾದ್ ಮೇಲೆ ಕಾಂಪಿಟೇಷನ್ಗೆ ಸೊ ಈ ಒಂದು ಅಮರಾವತಿ ಡೆವಲಪ್ಮೆಂಟ್ ತುಂಬ ಯೂನಿಕ್ಕಾಗಿ ನಮ್ಮ ಸೌತ್ ಇಂಡಿಯಾದಲ್ಲೇ ನಂಬರ್ 1 ಸಿಟಿಯನ್ನಾಗಿ ಪರಿವರ್ತನೆ ಮಾಡ್ತಾಯಿದ್ದಾರೆ. ಸೊ ಅದು ನಿಮ್ಗೆ ತೋರಿಸ್ತೀನಿ, ಪಿಕ್ಚರ್ ನಿಮ್ಗೆ ತೋರಿಸ್ತೀನಿ ನೋಡಿ. ಬಟ್ ಈ ಥರ ಸೊ ನೀವೇನು ಪಿಕ್ಚರ್ ನೋಡ್ತಾಯಿರಿ ನೋಡಿ, ಈ ಥರ ಪಿಕ್ಚರ್ ಬಂದ್ಬಿಟ್ಟು ಈ ಥರ ಡೆವಲಪ್ಮೆಂಟ್ ಮಾಡೋಕ್ಕೆ ನೋಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ನಿಮಗೆ ಇಂಡಿಯಾ ನಂಬರ್ 1 ಮೋಸ್ಟ್ ರಿಚೆಸ್ಟ್ ಪರ್ಸನ್ ಅಂದರೆ CM ಅಂದರೆ ಗೊತ್ತು ಯಾರು ಅಂದ್ಬಿಟ್ಟು. ಸೊ ಅದು ಯಾರೂ ಅಲ್ಲ, ಈ ಒಂದು ಆಂಧ್ರದ ಒಂದು CM ಆದ ನಮ್ಮ ಚಂದ್ರಬಾಬು ನಾಯ್ಡು ಗೊತ್ತಲ್ಲ ನಿಮಗೆ. ಸೊ ಚಂದ್ರಬಾಬು ನಾಯ್ಡು ಅವರು ಇಂಡಿಯಾ ಮೋಸ್ಟ್ ರಿಚೆಸ್ಟ್ CM. ಸೊ ಇವರ ನೆಟ್ವರ್ಕ್ ಬಂದ್ಬಿಟ್ಟು ಸುಮಾರು 930 crores. ಸೊ ಇವರ ಒಂದು ನೆಟ್ವರ್ಕ್ ಬಂದ್ಬಿಟ್ಟು ಸುಮಾರು 930 crores ಇವ್ರದ್ದು. ಸೊ 930 ಕೋಟಿ ಇವರ ಒಂದು ನೆಟ್ವರ್ಕ್ ನೀವು ನೋಡ್ತಾ ಇರ್ಬೋದು ಬಂದ್ಬಿಟ್ಟು. ಸೊ ನೀವು ಬೇಕಾದ್ರೆ ನೋಡ್ಬೋದು, ನೀವು ನಿಮಗೆ ಎಲ್ಲ ಬಟ್ ಇನ್ಫಾರ್ಮೇಷನಲ್ಲಿ ಸಿಗುತ್ತೆ. ಇಂಡಿಯಾದ ಮೋಸ್ಟ್ ರಿಚೆಸ್ಟ್ ಪರ್ಸನ್ ರಿಚೆಸ್ಟ್ CM ನಮ್ಮ ಚಂದ್ರಬಾಬು ನಾಯ್ಡು ಯಾರು ಗೊತ್ತಿಲ್ಲ ಇಂಡಿಯಾದಲ್ಲಿ. ಸೊ ಇಂಡಿಯಾದಲ್ಲೇ ರಿಚೆಸ್ಟ್ ಪರ್ಸನ್ ಅಂದರೆ ರಿಚೆಸ್ಟ್ CM ಅಲ್ಲಿ ಸೊ ಇವರು ಒಬ್ಬರು ಫಸ್ಟ್ ನಂಬರ್ 1 ಇರ್ತಾರೆ. ಮತ್ತು ಬಂದ್ಬಿಟ್ಟು ಪೂರ್ CM ಇಂಡಿಯಾ ವೆರಿ ಪೂರ್ CM ಬಂದ್ಬಿಟ್ಟು ಮಮತಾ ಬ್ಯಾನರ್ಜಿ ಅಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ವೆಸ್ಟ್ ಬೆಂಗಾಲ್ CM. ಸೊ ಅವರ ಒಂದು ನೆಟ್ವರ್ಕು ಓನ್ಲಿ 15 lakh ಅಂತ ಹೇಳ್ತಾರೆ. ಸೊ ಇದು ನಿಜಾನ ಸುಳ್ಳು ಅಂತ, ಯಾಕಂದರೆ ಅವರ ಒಂದು ಸ್ಯಾಲ್ರಿನೇ ಬಂದ್ಬಿಟ್ಟು 2,50,000 ಇದೆ. ಬಟ್ ಅವ್ರ ನೆಟ್ವರ್ಕ್ ತೋರಿಸ್ತಾರೆ ಓನ್ಲಿ 15 ಲಕ್ಷ ಅಂದ್ಬಿಟ್ಟು ಅವ್ರ ನೆಟ್ವರ್ಕ್. ಬಟ್ ಇದು ಯಾವ ಥರ ನಂಬಕ್ಕಾಗತ್ತೆ ನೀವೆಲ್ಲ, ಅವ್ರ ನೆಟ್ವರ್ಕ್ ಅವ್ರ ಸ್ಯಾಲ್ರಿನೇ ಬಟ್ 2.5 ಲಕ್ಷ ಇದೆ. ಸೊ ಅವರು ಪೂರ್ CM ಅಂತ ತೋರಿಸ್ತಾರೆ, ಅವ್ರ ನೆಟ್ವರ್ಕ್ ಬಂದ್ಬಿಟ್ಟು 15 ಲಕ್ಷ. ಬಟ್ ಇಂಡಿಯಾ ಮೋಸ್ಟ್ ರಿಚೆಸ್ಟ್ CM ಗೊತ್ತಲ್ಲ ನಿಮ್ಮ ಚಂದ್ರಬಾಬು ನಾಯ್ಡು. ಏನು ನೋಡ್ತಾರೆ ಅಮರಾವತಿ ಬಂದ್ಬಿಟ್ಟು ಇನ್ನೂ ಅಷ್ಟೊಂದು ಡೆವಲಪ್ಮೆಂಟ್ ಆಗಿಲ್ಲ. ಸೊ ಇವಾಗೆಲ್ಲ ಫುಲ್ ಡೆವಲಪ್ ಆಗ್ತಾಯಿದೆ. ಬಟ್ ಕ್ಯಾಪಿಟಲ್ ಸಿಟಿ ಬಂದ್ಬಿಟ್ಟು ಅಮರಾವತಿಯಲ್ಲಿ ಕ್ಯಾಪಿಟಲ್ ಸಿಟಿ ಬಂದ್ಬಿಟ್ಟು ಸೊ ನನಗೆ ತೋರಿಸ್ತೀನಿ. ಇಲ್ಲೊಂದು ಬುದ್ಧ ಸ್ಟ್ಯಾಚು ಎಲ್ಲ ಇದೆ, ಇಲ್ಲ ಟೂರಿಸ್ಟ್ ಪ್ಲೇಸ್ ಇವಾಗ ಎಲ್ಲ ಇಂಪ್ರೂವ್ ಆಗ್ತಾಯಿದೆ. ಅದು ಯಾವ ಥರ ಇಂಪ್ರೂವ್ ಆಗ್ತಾಯಿದೆ ಏನು ಅಂದ್ಬಿಟ್ಟು ನನಗೆ ತೋರಿಸೋ. ಇವಾಗ ಬಂದ್ಬಿಟ್ಟು ನಾವು ಶ್ರೀ ಅಮರ ಪರಮೇಶ್ವರ ಸ್ವಾಮಿ ಅವರ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ನಾವು ಒಂದು ಸತಿ ದೇವ್ರನ್ನ ನೋಡಿಕೊಂಡು ಯಾವ ಥರ ಇದೆ ಅಂದ್ಬಿಟ್ಟು. ಸ್ನೇಹಿತರೆ, ಒಂದು ಟೆಂಪಲ್ ನೋಡ್ಕೊಂಡ್ರೆ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ನಾವೇ ಟೆಂಪಲ್ ಒಳಗಡೆ ಎಂಟ್ರಿ ಆಗೋಣ ಬನ್ನಿ. ಸೊ ನಿಮಿಷ ಹೋಗೋಣ ಒಳಗಡೆ ಬಂದ್ಬಿಟ್ಟು ಸ್ಲಿಪ್ಪರಲ್ಲಿ ಇಡಬೇಕಾಗತ್ತೆ. ಸೊ ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಮುಂದೆ ಹೋಗ್ಬೇಕಾಗತ್ತೆ. ಓಕೆ, ಸೊ ನಾವು ಇಲ್ಲಿಂದ ಹೋಗೋಣ. ದ್ವಾರಮ್ಮು ತುಂಬ ಚೆನ್ನಾಗಿದೆ ಗುರು. ಅಮರ ಪರಮೇಶ್ವರ ದೇವಾಲಯ ನೋಡಿ ಯಾವ ಥರದ ಅಂದ್ಬಿಟ್ಟು. ಸೊ ಫಸ್ಟ್ ಬಂದ ತಕ್ಷಣ ಶಿವನ ದರ್ಶನ ಮಾಡಿಕೊಂಡು ಈ ಅಮರಾವತಿಲಿ ಮತ್ತು ಇಲ್ಲಿಂದ ಎಲ್ಲ ಹೋಗ್ಬೇಕಾಗತ್ತೆ ಮುಂದೆ. ಇಟ್ಲಬಾಲ್ ದೇವಸ್ಥಾನ ಇಟ್ಲಬೋಲ್ಲ ಇಡ್ಡಿಲ್ಲಲ್ಲ, ಈ ಕಡೆ ಹೋಗ್ಬೇಕಂತೆ. ಟಿಕೆಟ್ ಕೊಂಡ್ರು, ಟಿಕೆಟ್ ಬೇರೆ ಇದೆ ಗುರು ನೋಡಿ. ದೇವಾಲಯಕ್ಕೂ ದಾರಿ ಇಲ್ಲೇ ಇದೆ ಗುರು, ದೇವಾಲಯಕ್ಕೂ ದಾರಿ ಅಂತ. ಪ್ರತ್ಯಕ್ಷ ದರ್ಶನ 50 rupees ಅಂತೆ. ಸೊ ನಮಗೆ ಫ್ರೀ ದರ್ಶನನೇ ಸಾಕು, ಯಾಕಂದರೆ ಇದು ಅಷ್ಟೊಂದಿನ ದೊಡ್ಡ ತಿರುಪತಿ ತಿಮ್ಮಪ್ಪನ ಟೆಂಪಲ್ ಆ ಥರ ಫೀಲ್ ಆಗೋಂಗಿಲ್ಲ. ಯಾಕಂದರೆ ಚಿಕ್ಕ ಟೆಂಪಲ್ಲೇ ಇದಕ್ಕೆಲ್ಲ 50 rupees ಕೊಟ್ಟು ನಾವು ಹೋಗೋಂಗೇನಿಲ್ಲ. ಯಾಕಂದರೆ ಫ್ರೀ ದರ್ಶನ ಆರಾಮಾಗಿ ಹೋಗೋದು ನಾವು, ನೋ ಪ್ರಾಬ್ಲಮ್. ಟೆಂಪಲ್ ತುಂಬ ಚೆನ್ನಾಗಿದೆ ಗುರು, ಮಾರ್ನಿಂಗ್ಗೆ ವೈಬ್ಸು. ಸೊ ಈ ಟೆಂಪಲಲ್ಲಿ ಬಂದ ತಕ್ಷಣ ಒಂಥರ ಇಲ್ಲಿ ವೈಬ್ಸ್ ಚೇಂಜ್ ಆಗಿಬಿಡುತ್ತೆ. ಯಾಕಂದರೆ ಒಂಥರ ಪೂಜೆ ಸ್ಮೆಲ್ಲು, ದೊಂಗಲುನ್ನೋರು ಜಾಗೃತ, ಸೇಫ್ಟಿ ಇಸ್ ದೇರ್. ಅಂದರೆ ಇಲ್ಲೆಲ್ಲ ಬಂದ್ಬಿಟ್ಟು ಕಳ್ಳರಿದ್ದಾರೆ. ಸೊ ಸ್ವಲ್ಪ ಜಾಗ್ರತೆ ಅಂದ್ಬಿಟ್ಟು ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಇದೇ ಗುರು ಮೇನ್ ಟೆಂಪಲಲ್ಲೆಲ್ಲ ಬಂದ ತಕ್ಷಣ ಸೊ ಈ ಥರ ಕಳ್ಳರಿರ್ತಾರೆ, ಅದನ್ನ ಮೇನ್ ನೋಡ್ಕೊಂಡಿರ್ಬೇಕು. ಸೊ ಟಿಕೆಟ್ ಕೊಂಡಿರ್ತಾರೆ ಇದೆ ಗುರು ಇದಕ್ಕೆ ದರ್ಶನ ಮಾಡೋಕ್ಕೆ. ಇಷ್ಟೊಂದಿದೆ ಕೊಸಲೇಶ್ವರ ಸ್ವಾಮಿ.
ಬಂದ್ಬಿಟ್ಟು ಕೊಸಲೇಶ್ವರ ಎಲ್ಲ ಈಶ್ವರದು ಕೊಸಲೇಶ್ವರ ಸ್ವಾಮಿ ಅಂತಿದೆ. ಹಂಗೆ ಇಲ್ಲಿಂದ ಮುಂದೆ ನೋಡಿಕೊಂಡ್ರೆ ನಾವು ಮಹಿಷಾಸುರ ಮರ್ದಿನಿ. ಸೊ ನಾನು ನಿಮಗೆ ಮಹಿಷಾಸುರ ಮರ್ದಿನಿ ಅಂದ್ಬಿಟ್ಟು ಇದ್ದಿದೆ. ಮಹಿಷಾಸುರ ಮರ್ದಿನಿ ಇದು ಒಂದು ಕ್ಲಿಯರ್ ಪಿಕ್ಚರ್ ಬಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಲ್ಲ ನೀರು ಪಾಂಡಿಚೇರಿ ಹತ್ರ ನೋಡಿ, ಮಹಿಷಾಸುರ ಮರ್ದಿನಿ. ನಾನು ನಿಮಗೆ ಪಾಂಡಿಚೇರಿ ಇದರಲ್ಲಿ ನಿಮಗೆ ಇದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ ತೋರಿಸ್ತೀನಿ ನಿಮಗೆ. ಸೊ ಅದರಲ್ಲಿ ಬೇಕಾದ್ರೆ ನೀವು ನೋಡ್ಬೋದು, ಅದು ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಲಿಂಕ್ ಕೊಡ್ತೀನಿ ನೋಡಿ. ಮಹಿಷಾಸುರ ಮರ್ದಿನಿ ಅಂದ್ಬಿಟ್ಟು ಇದರ ಒಂದು ಹಿಸ್ಟ್ರಿ ಸಹ ನಾನು ನಿಮ್ಗೆ ಹೇಳಿದ್ದೀನಿ ಅದರಲ್ಲಿ. ಸೊ ನಿಯರ್ ಬಂದ್ಬಿಟ್ಟು ಆ ಪ್ಲೇಸಲ್ಲಿ ನಂಗೆ ಹೇಳಿದ್ದೀನಿ, ನಿಮ್ಗೆ ತೋರಿಸಿದ್ದೀನಿ, ಅದನ್ನು ವಿಸಿಟ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ದರ್ಶನ ಲಡ್ಡು ಪ್ರಸಾದ 15 ರೂಪೀಸ್, ಪ್ರತ್ಯಕ್ಷ ದರ್ಶನ 100 ರೂಪೀಸ್. ಓಕೆ ಓಕೆ, ನಾವು ಬಂದ್ಬಿಟ್ಟು ಫ್ರೀ ದರ್ಶನ ಹೋಗೋಣ, ಟಿಕೆಟ್ ಏನು ಬೇಡ, ಆಮೇಲೆ ಬಂದು ತಗೊಳ್ಳೋಣ. ಬನ್ನಿ ಒಳಗಡೆ ಹೋಗೋಣ. ಬಂದ್ಬಿಟ್ಟು ಒಳಗಡೆ ಎಂಟ್ರಿ ಇದೆಯಲ್ಲ ಗೊತ್ತಿಲ್ಲ. ಶ್ರೀ ಅಮರ ಪರಮೇಶ್ವರ ಸ್ವಾಮಿ ದೇವಸ್ಥಾನ ಅಮರಾವತಿ ಗುರು. ಸ್ಪೆಷಲ್ ದರ್ಶನ ಬಂದ್ಬಿಟ್ಟು 100 ರೂಪೀಸ್ ಗುರು ಟಿಕೆಟು ನೋಡಿ. ಫ್ರೀ ದರ್ಶನ ಬಂದ್ಬಿಟ್ಟು ಉಚಿತ ದರ್ಶನ. ಏನು ಇವಾಗ ಜನ ಇಲ್ಲ ಏನಿಲ್ಲ ಹಿಂಗೆ ಗುರು, ಮಾರ್ನಿಂಗ್ 100 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದಾರೆ. ತುಂಬ ಅನ್ಯಾಯ ಗುರು ಈ ಥರ ಟೆಂಪಲ್ಗೆಲ್ಲ ನೋಡಿ. ಈ ಥರ ಫ್ರೀ ದರ್ಶನ ಬಂದ್ಬಿಟ್ಟು ಆರಾಮಾಗಿ ಜನ ಇರ್ತಾರೆ. ಬಟ್ ಇಷ್ಟೊಂದು ಕ್ಯೂ ಇದೆ. ನಾವು ಮಾರ್ನಿಂಗೇ ಬಂದಿದ್ದೇವಲ್ಲ ಫಸ್ಟ್, ಅದಕ್ಕೆ ಮೋಸ್ಟ್ಲಿ ಯಾರು ಜನ ಇಲ್ಲ. ಸೊ ಬನ್ನಿ ಆರಾಮಾಗಿ ಹೋಗ್ಬಿಟ್ಟು ದೇವ್ರು ನೋಡಿಕೊಂಡು ಬರ್ಬೋದು ನಾವು. ಸೊ ಒಳಗಡೆ ಹೋಗೋಣ. ಇಲ್ಲಿ ಒಳಗಡೆ ಬಂದ್ಬಿಟ್ಟು ಲಿಂಗ ನೋಡಿ ಯಾವ ಥರ ದರ್ಶನ ಕೊಡೋದು ಅಂದ್ಬಿಟ್ಟು ಒಳಗಡೆ ಟೆಂಪಲ್ ಇದೆ. ಸೊ ಇನ್ಸೈಡ್ ಅದೇ ಟೆಂಪಲ್. ಒಳಗಡೆ ಬಂದ್ಬಿಟ್ಟು ದೇವ್ರು ನೋಡಿ ಈ ಥರ ಇದ್ದಾರೆ. ಆ್ಯಕ್ಚುಲಿ ನೋಡಿ ಲಿಂಗರೂಪ ದರ್ಶನ ಆದರೆ ಮಾಡ್ತಾರೆ ನೋಡಿ. ಇಲ್ಲಿ ಈ ಥರ ಲಿಂಗ ಈ ಥರ ಇದೆ. ಓಕೆ, ನಾವು ಒಳಗಡೆ ಆ್ಯಕ್ಚುಲಿ ಒಂದು ಇನ್ಸೈಡ್ ಅಲ್ಲಿ ಗಂಟ ಫೋನೆಲ್ಲ ಇಲ್ಲ, ಇಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಸೊ ನೀವು ಒಳಗಡೆ ನೋಡ್ಕೊಂಡು ನೋಡಿ ನಂದಿ ವಿಗ್ರಹ ಈ ಥರ ಇದೆ. ಸೊ ನಮ್ಮದು ಬಾಲಚಾಮುಂಡೇಶ್ವರನ್ನ ಏನು ನೋಡ್ತಾ ಇರ್ತೀನಿ. ಇನ್ಸೈಡ್ ಫೋನೆಲ್ಲ ಇಲ್ಲ ಅಂತ ಹೇಳಿದ್ನಲ್ಲ. ಸೊ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಬೇಕಾದ್ರೆ ಓದ್ಕೋಬೋದು ಇಲ್ಲಿ. ಸೊ ಇನ್ಫಾರ್ಮೇಷನ್ ಇಲ್ಲಿ ಸೊ ಇಲ್ಲಿ ಪೂಜೆ ಮಾಡ್ತಾರೆ ನೋಡಿ. ನೋಡಿದ್ರೆ ಬಾಲಮುರುಳೇಶ್ವರ ಸ್ವಾಮಿ ಚಾಮುಂಡೇಶ್ವರಿ ಅವ್ರಿಗೆ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡ್ಕೊಂಡ್ರೆ ನಾವು ಸೊ ವೈಬ್ಸ್ ತುಂಬ ಚೆನ್ನಾಗಿತ್ತು ಬರೀ ಇಲ್ಲಿಂದ ವೈಬ್ಸು. ಹಾಗೆ ಮುಂದೆ ಹೋಗೋಣ ಬನ್ನಿ. ನಮ್ಗೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಒಬ್ಬರು ದರ್ಶನ ಕೊಡ್ತಾರೆ. ಇಲ್ಲಿ ಓಕೆ, ಇವಾಗ ಟೆಂಪಲ್ ಟೆಂಪಲ್ಗೆ ಹಾಕ್ಕೊಂಡು ಟೆಂಪಲ್. ಸೊ ಇಲ್ಲಿಂದ ಒಂದು ಬೀಚ್ ಕಾಣಿಸುತ್ತೆ ನಮಗೆ. ಕಾಳಹಸ್ತೇಶ್ವರ ಸ್ವಾಮಿ, ಕಾಳಹಸ್ತಿ ಅವರು ಸಹ ಇಲ್ಲೇ ದರ್ಶನ ಕೊಡ್ತಾರೆ ನಮಗೆ ನೋಡಿ. ಬಂದ್ಬಿಟ್ಟು ಕಾಳಹಸ್ತೀಶ್ವರ ಸ್ವಾಮಿ ವಾರಿ ದೇವಸ್ಥಾನ ಅಂದರೆ ಬಂದು ಕಾಳಹಸ್ತಿನ ಇಲ್ಲೇ ನಮ್ಗೆ ದರ್ಶನ ಕೊಡ್ತೀವಿ. ಬಂದ್ಬಿಟ್ಟು ಕಾಳಹಸ್ತೀಶ್ವರ ಸ್ವಾಮಿ ದೇವಸ್ಥಾನ ನೋಡಿರಲ್ಲ ಸ್ನೇಹಿತರೆ. ನಿಮ್ಗೆ ಇಲ್ಲಿ ನೋಡ್ಕೊಂಡ್ರೆ ಕಾಶಿ ವಿಶ್ವೇಶ್ವರ ಸ್ವಾಮಿ ನೋಡಿ. ಕಾಶಿ ವಿಶ್ವೇಶ್ವರ ಸ್ವಾಮಿ ಸಹ ಇಲ್ಲೇ ನಿಮಗೆ ದರ್ಶನ ಕೊಡ್ತಾರೆ ನೋಡಿ. ಇಲ್ಲೇನು ನೋಡ್ತಾರೆ ಅಂದ್ಬಿಟ್ಟು ಸ್ನೇಹಿತರೆ ನೋಡಿ. ಇಲ್ಲಿಂದ ಬಂದ್ಬಿಟ್ಟು ಬೀಚ್ ವ್ಯೂ ನೋಡಿ ಹೆಂಗಿದೆ ಅಂದ್ಬಿಟ್ಟು ಇಲ್ಲಿಂದ ನೋಡ್ಕೊಬಂದ್ವಿ. ಆ್ಯಕ್ಚುಲಿ ಇವಾಗ ನೀರೆಲ್ಲ ಇಲ್ಲ, ನೀರು ಕಮ್ಮಿ ಆಗಿಬಿಟ್ಟಿದೆ. ಅಲ್ಲಿ ಬೋಟ್ ಹೋಗ್ತಾಯಿದೆ ನೋಡಿ. ಇಲ್ಲಿ ಮುಂದೆ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಬೋಟ್ ಹೋಗ್ತಾಯಿದೆ ನೋಡಿ. ಬಟ್ ನೀರೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಮೋಸ್ಟ್ಲಿ ವಾಟರ್ ಲೆವೆಲ್ ತುಂಬ ಲೋ ಆಗಿದೆ. ಇಲ್ಲ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿಂದ ಒಂದು ಪ್ರದೇಶ ಇದರಲ್ಲಿ ಸ್ನಾನ ಮಾಡ್ತಾಯಿದೆ ನೋಡಿ. ಇಲ್ಲ ಸ್ನಾನ ಮಾಡಿಬಿಟ್ಟು ಟೆಂಪಲ್ಗೆ ಹೋಗ್ತಾರೆ. ಬಟ್ ನೀರು ಅಷ್ಟೊಂದು ಚೆನ್ನಾಗಿಲ್ಲ, ಅದಕ್ಕೆ ನಾನು ಆ ನೀರಿಗೆ ಹೋಗಿಲ್ಲ ನೋಡಿ. ತುಂಬ ಚೆನ್ನಾಗಿದೆ ಗುರು. ಇಲ್ಲಿದೆಲ್ಲ ಕೂಡ ಪಾರ್ಕಿಂಗ್ ಏರಿಯಾ. ಇದೆಲ್ಲ ಪಾರ್ಕಿಂಗ್ ಆಗಿಬಿಟ್ಟು ಈ ಥರ ಹೋಗ್ಬೇಕು ಹೊರಗಡೆ. ಅಂದರೆ ಇವಾಗ ನಾವು ಒಂದು ಟಿಫನ್ ಮಾಡಿಬಿಟ್ಟು, ಸೊ ಮಾರ್ನಿಂಗ್ ಟೈಮು 9 o'clock ಇದೆಲ್ಲ, ಫಸ್ಟ್ ನಾವು ಒಂದು ಟಿಫನ್ ಮಾಡ್ಕೊಂಬಿಟ್ಟು ಆಮೇಲೆ ನಾವು ಇಲ್ಲಿಂದ ಮೂವ್ ಹೋಗೋಣ. ಈಗ ನಾವು ಇಲ್ಲೇ ಅಮರಾವತಿ ಟೆಂಪಲ್ ಪಕ್ಕದಲ್ಲಿರುವಂಥ ಒಂದು ಸ್ತೂಪ ಇದೆ ಇಲ್ಲಿ. ಸೊ ಆ ಸ್ತೂಪ ನೋಡೋಣ. ಸೊ ಇಲ್ಲೇನು ಟೆಂಪಲ್ ಇದೆ ನೋಡಿ. ಟೆಂಪಲ್ ಬಂದ್ಬಿಟ್ಟು ಸೊ ನಮ್ಗೆ ಈ ಥರ ಟೆಂಪಲ್ ಇದೆಯಲ್ಲ. ಸೊ ಟೆಂಪಲ್ ರೈಟ್ ಸೈಡ್ ಹೋದರೆ ನಮಗೆ ಇಲ್ಲೊಂದು ಸ್ತೂಪ ಕಾಣಿಸುತ್ತೆ ನೋಡಿ. ಟೆಂಪಲ್ ಆಪೋಸಿಟ್ ನಾವು ಇದರ ಮುಖ ಮಾಡಿ ನಮ್ಗೆ ಈ ಥರ ರೈಟ್ ಸೈಡ್ ಹೋದರೆ ಇಲ್ಲಿಂದ ಜಸ್ಟ್ 1 ಕಿಲೋಮೀಟ್ರ್ ವಾಕೇಬಲ್ ಡಿಸ್ಟೆನ್ಸಲ್ಲಿ ನಮ್ಗೆ ಸ್ತೂಪ ಕಾಣಿಸುತ್ತೆ. ಸೊ ಬನ್ನಿ ಹೋಗೋಣ ಒಳಗಡೆ. ಅಲ್ಲಿ ಹೋಗ್ಬಿಟ್ಟು ನಮ್ಗೆ ಸ್ತೂಪ ತೋರಿಸ್ತಾ. ಅಮರಾವತಿಗೆ ತುಂಬ ಫೇಮಸ್ ಅದು. ಸೊ ಟೂರಿಸಮನ್ನು ಅಟ್ರಾಕ್ಟ್ ಮಾಡುತ್ತೆ ಆ ಒಂದು ಪ್ಲೇಸು. ನಾನು ಬನ್ನಿ ನಿಮಗೆ ಒಂದು ಸ್ತೂಪ ತೋರಿಸ್ತೀನಿ. ಇಲ್ಲಿ ಬುದ್ಧ ವಿಗ್ರಹ ಅದು ಸ್ನೇಹಿತರೆ. ನಮಗೆ ಸ್ತೂಪಾಗ ಹೋಗೋ ಹತ್ರ ಬಂದ್ಬಿಟ್ಟು ನಮ್ಗೆ ಶಿರಡಿ ಸಾಯಿಬಾಬಾ ದೇವಸ್ಥಾನ ಅನಿಸುತ್ತೆ. ಸೊ ನೋಡಿದ್ದಾರೆ ಆ್ಯಕ್ಚುಲಿ ಬಂದ್ಬಿಟ್ಟು ನೀವು ಹೋಗ್ಬಿಟ್ಟು ವಿಸಿಟ್ ಮಾಡ್ಬೋದು. ಬನ್ನಿ ತೋರಿಸ್ತೀನಿ ನಿಮ್ಗೆ ಒಳಗಡೆ ಯಾವ ಥರದ ಬಂದ್ಬಿಟ್ಟು ಶಿರಡಿ ಸಾಯಿಬಾಬಾ ದೇವಸ್ಥಾನ. ಸೊ ಇಲ್ಲಿ ಮುಂದೇನೋ ಆಂಜನೇಯ ಟೆಂಪಲ್ ಇದೆ ಮುಂದೆ. ನೋಡ್ಬಿಟ್ಟು ಶಿರಡಿ ಸಾಯಿಬಾಬಾ ಟೆಂಪಲ್ ಇಲ್ಲಿ ಸ್ನೇಹಿತರೆ. ಇಲ್ಲಿ ನೋಡಿ ಇಲ್ಲಿ ಬಂದ್ಬಿಟ್ಟು ಇದೊಂದು ದ್ವೀಪ. ಇಲ್ಲಿ ಏನಂದರೆ ಯಾವಾಗೂ ಸಹ ಅವರು ಶಿರಡಿ ಸಾಯಿಬಾಬಾ ಟೆಂಪಲಲ್ಲಿ ಇದೆಯಲ್ಲ, ಸೊ ಅವರು ಇಕ್ಕಿರುವಂಥ ಒಂದು ಬೆಂಕಿ ಅಂದ್ಬಿಟ್ಟು ಸೊ ಆ ಥರ ಇಲ್ಲಿ. ಸೊ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಯಾವಾಗ ಟೆಂಪಲ್ ಕಟ್ಟಿರ್ತಾರೆ ಅವಾಗಾದರೆ ಒಂದು ಬೆಂಕಿ ಇಕ್ಕಿರ್ತಾರೆ ನೋಡಿಲ್ಲ. ಅದು ಬಂದ್ಬಿಟ್ಟು ಅವಾಗಿಂದ ಇವಾಗವರೆಗೂ ಅದರ ಒಂದು ಇದು ನೋಡಿ. ಅದು ಯಾವ ವರ್ಷ 365 ದಿನ ಅಲ್ಲಿ ಯಾವಾಗೂ ಸಹ ಅದು ಆರೋದೇ ಇಲ್ಲ. ಸೊ ನೀವೇನು ನೋಡ್ತಾರೆ ನೋಡಿ ಅಂದ್ಬಿಟ್ಟು ಅದು ಆದ ತಕ್ಷಣ ಇನ್ನೊಂದು ಕೋಲ್ ಹಂಗೆ ಆಗ್ತಾನೆ ಇರ್ತಾರೆ. ಅದು ಯಾವಾಗೂ ಆ ಥರ ಬೆಂಕಿ ಬರ್ತಾನೆ ಇರುತ್ತೆ ನೋಡಿ. ಇದೊಂದು ಸಾಯಿಬಾಬಾ ಟೆಂಪಲ್, ಇದೊಂದು ವಿಶೇಷತೆ. ಇದೊಂದು ದ್ವೀಪ ನೋಡಿ ಈ ಥರ ಅಂದ್ಬಿಟ್ಟು. ಮತ್ತು ಇಲ್ಲಿ ನೋಡಿ ನೋಡಿ ಶಿರಡಿ ಸಾಯಿಬಾಬಾ ಹೆಂಗಿದೆ ಒಳಗಡೆ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ವೀಡಿಯೋ ಫೋನೆಲ್ಲ ಅಲೋ ಇಲ್ಲ ಒಳಗಡೆ ಗೊತ್ತಲ್ಲ ನಿಮಗೆ. ಇದರಲ್ಲಿ ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು ಸಾಯಿಬಾಬಾ ಟೆಂಪಲಲ್ಲಿ ಈ ಥರ ಪ್ರಸಾದ ಕೊಡ್ತಾರೆ ನೋಡಿ. ಈ ಥರ ಪ್ರಸಾದ ತಿಂದ್ಬಿಟ್ಟು ನಾವು ಮುಂದೆ ಇದೊಂದು ಹನುಮ ವಿಗ್ರಹ ಇದೆ. ಸೊ ನಿಮ್ಗೆ ತೋರಿಸ್ತೀನಿ
ಸ್ನೇಹಿತರೆ ಟೆಂಪಲ್ ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು ಹನುಮ ವಿಗ್ರಹ ಯಾವ ಥರ ಇದೆ ದೊಡ್ಡದಾಗಿ ಎಷ್ಟು ದೊಡ್ಡದಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ಟೆಂಪಲ್ಲು. ಬಂದ್ಬಿಟ್ಟು ಕ್ಯಾಮಲ್ ಶಿರಡಿ ಸಾಯಿಬಾಬಾ ಅವ್ರಿಗೆ ತುಂಬ ಇಷ್ಟ ಕ್ಯಾಮಲ್. ಸೊ ಒಟ್ಟು ನವಗ್ರಹ ಸೇಮ್. ಸೊ ಟೆಂಪಲ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ ಅಮರಾವತಿ ಟೂರಿಸಮ್ ಡೆವಲಪಿಂಗ್ ನೋಡಿ ಯಾವ ಥರ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಹನುಮ ವಿಗ್ರಹ ಇಲ್ಲಿ ಬಂದ್ಬಿಟ್ಟು ಹನುಮ ಆ ಥರ ಇಲ್ಲಿ ಪಕ್ಕದಲ್ಲೇ ನೋಡಿ ನಿಮಗೆ ತೋರಿಸ್ತೀನಿ. ಕೃಷ್ಣಾ ನದಿ ನೋಡಿ, ಆ್ಯಕ್ಚುಲಿ ವಾಟ್ರ್ ಏನಿಲ್ಲ, ಎಮ್ಮೆಗಳೆಲ್ಲ ಪಾಪ ಬಂದು ನೋಡಿ ನೀರಿಗೆ ಹೆಂಗೆ ಬರ್ತಾ ಅಂದ್ಬಿಟ್ಟು ಎಲ್ಲ. ಎಮ್ಮೆ ನೀರಿಗೆ ಎಲ್ಲರಿಗೆ ಗೊತ್ತಲ್ಲ. ನಮ್ಮ ಡೆಸ್ಟಿನೇಷನ್ ಬಂದಿದೆ ನೋಡಿ, ಬುದ್ಧ ಸ್ಟ್ಯಾಚು. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ ನಾವು ಇವಾಗ. ಜಸ್ಟ್ 1/2 ಕಿಲೋಮೀಟ್ರ್ ಮಾತ್ರ ಇದೆ. ಸೊ ಹೋಗ್ತಾಯಿದ್ದೀವಿ ಅಲ್ಲಿಗೆ. ಅಲ್ಲಿ ಹೋಗ್ಬಿಟ್ಟು ನಾನು ತೋರಿಸ್ತೀನಿ ಯಾವ ಥರ ಅಂದ್ಬಿಟ್ಟು. ನೋಡಿದ್ರ ಎಲ್ಲ ಕೃಷ್ಣಾ ನದಿ ಗುರು, ಯಾವ ಥರ ನೀರೇ ಇಲ್ಲ. ಸ್ನೇಹಿತರೆ ಡೇ 22ಗೆ ಸ್ವಾಗತ ಸುಸ್ವಾಗತ. ನಮ್ಮ 120 ದಿನಗಳ ಭಾರತ ಖಂಡ ಯಾತ್ರೆಯಲ್ಲಿ ಹೋಗ್ತಾರೆ. ನಾವು 22 ಡೇಸಲ್ಲಿದ್ದೀವಿ. ಸೊ ಪ್ರೆಸೆಂಟ್ ಎಲ್ಲಿದೆ ನೋಡ್ಕೊಂಡು ಬಂದ್ಬಿಟ್ಟು ಬುದ್ಧ ಸ್ಟ್ಯಾಚು. ಇದು ಬಂದ್ಬಿಟ್ಟು ಧ್ಯಾನ ಮಂದಿರ ಅಂತ. ಸೊ ಧ್ಯಾನ ಬುದ್ಧ ಮಂದಿರ ಅಂತ ಹೇಳ್ತಾರೆ. ಸೊ ಬುದ್ಧ ಮಂದಿರ ಬಂದ್ಬಿಟ್ಟು ಅಮರಾವತಿ ಟೆಂಪಲಲ್ಲಿ. ಸೊ ಅಮರಾವತಿಯಲ್ಲಿರುವಂಥ ಒಂದು ಸ್ಟ್ಯಾಚು ಇದು. ಸೊ ಅಮರಾವತಿ ಟೂರಿಸಮ್ ಡೆವಲಪ್ಮೆಂಟ್ ಮಾಡ್ತಾ ಇರೋದು. ಸೊ ಈ ಒಂದು ಪ್ಲೇಸ್ ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು. ಸೊ ನಮಗೆ ಅಲ್ಲಿ ಮೇಲೆ ಹೋಗಿ ತೋರಿಸ್ತೀನಿ ಮಾತ್ರ ಬನ್ನಿ. ಮೇಲೆ ಹೋಗೋಣ ನಾನು ಒಂದು ನಿಮಿಷ. ಆ್ಯಕ್ಚುಲಿ ಬಂದ್ಬಿಟ್ಟು ಈ ಒಂದು ಟೆಂಪಲ್ ನೋಡ್ಕೊಂಡ್ರೆ ಸೊ ಧ್ಯಾನ ಮಂದಿರ ಬುದ್ಧ ಅವರ ಒಂದು ಅವಶೇಷಗಳನ್ನು ತೊಗೊಂಡು ಇಲ್ಲಿ ಪೂಜೆ ಮಾಡ್ತಾರಂಥ ಒಂದು ಇದು. ಇದ್ರ ಒಳಗಡೆ ಬಂದ್ಬಿಟ್ಟು ಒಂದು ಚಿಕ್ಕ ಫಿಲಿಮ್ ಆ್ಯಕ್ಟರ್ ಥರ ಇದೆ. ಸೊ ಒಳಗಡೆ ಅದು ಇವಾಗ ಓಪನ್ ಆಗಿಲ್ಲ. ಸೊ ನಾವು ನೋಡೋಣ. ಸೊ ಅಮರಾವತಿ ಟೂರಿಸಮ್ ಡೆವಲಪ್ಮೆಂಟ್. ಸೊ ನೋಡಿ ಈ ಥರ ಆ್ಯಕ್ಚುಲಿ ಬಂದ್ಬಿಟ್ಟು ಇದಕ್ಕೆ ಪಿಕ್ಚರನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದನ್ನು ತುಂಬ ಫುಲ್ ಡೆವಲಪಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಪ್ಲ್ಯಾನಿಂಗ್. ಬಟ್ ಯಾವ ಮಟ್ಟಕ್ಕೆ ಡೆವಲಪ್ಮೆಂಟ್ ಮಾಡ್ತಾರೆ ಗೊತ್ತಿಲ್ಲ ಸ್ನೇಹಿತರು. ನೋಡಿ ಸೊ ನೀವೇನು ನೋಡ್ತಾರೆ ಬಂದ್ಬಿಟ್ಟಿದೆ ಇದು ಒಂದು ಬುದ್ಧ ಮಂದಿರ. ಈ ಒಂದು ಬುದ್ಧ ಮಂದಿರ, ಇದು ಒಂದು ಬುದ್ಧ ಸ್ಟ್ಯಾಚು ಬಂದ್ಬಿಟ್ಟು 150 ಅಡಿ ಎತ್ತರ ಇದೆ ನೋಡಿ, ತುಂಬ ಅದ್ಭುತವಾಗಿದೆ. ಇಲ್ಲಿ ಬಂದ್ಬಿಟ್ಟು ಕೃಷ್ಣಾ ನದಿ ಏನಿದೆಯಲ್ಲ, ಕೃಷ್ಣಾ ನದಿ ಒಂದು ಸಮುದ್ರ, ಕೃಷ್ಣಾ ನದಿ ಹೋಗುತ್ತೆ. ಇಲ್ಲಿ ಬಂದ್ಬಿಟ್ಟು ಒಂದು ಲೇಕ್ ಥರ ಇದೆ. ಆ ಕೃಷ್ಣಾ ನದಿ ಪಕ್ಕದಲ್ಲೇ ಸೊ ರೈಟ್ ಸೈಡ್ಗೆ ಈ ಒಂದು ಬುದ್ಧ ಸ್ಟ್ಯಾಚು ಇದೆ. ಸೊ ತುಂಬ ಅದ್ಭುತವಾಗಿದೆ. ನೋಡಿದ್ರೆ ಒಳಗಡೆ ಯಾವ ಥರ ನೋಡಿದ್ರಲ್ಲ, ಸೊ ಅದೇ ಥರ. ಸೊ ಈ ಥರ ನೋಡ್ಕೊಂಡು ನೋಡಿ ಎಷ್ಟು ಅದ್ಭುತವಾಗಿದೆಯೋ. ಸೊ ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ. ಬನ್ನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಅಮರಾವತಿ ಇನ್ನೂ ಅಷ್ಟೊಂದು ಡೆವಲಪ್ ಆಗಿಲ್ಲ. ಸೊ ಅಮರಾವತಿ ಡೆವಲಪ್ ಆಗೋಕ್ಕೆ ಸುಮಾರು ಒಂದು 10 ವರ್ಷ ಆಗುತ್ತೆ ಗುರು. 10 ವರ್ಷ ಟೈಮ್ ಆಗುತ್ತೆ. ಸೊ ಕಂಡ ಅಷ್ಟು ಬೇಗ ಆಗೋಗಲ್ಲ ಕೆಲಸ ಎಲ್ಲ. ಸೊ ಹೈದ್ರಾಬಾದ್ ಇವಾಗ ಯಾವ ಥರ ಹೈದ್ರಾಬಾದ್ ಡೆವಲಪ್ ಆಗೋಕ್ಕೆ ನೋಡಿ ಎಷ್ಟು ವರ್ಷ ಆಯ್ತು ನೀವೇ ನೋಡಿ, ಸುಮಾರು 10 ವರ್ಷಗಳ ಕಾಲ ಆಯಿತು. ಸೊ ಇವಾಗ ಅಮರಾವತಿ ಸಹ ಸೊ ಪಿಕ್ಚರಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಡೆವಲಪಿಂಗು ಈ ಥರ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದು ಎಷ್ಟು ಮಟ್ಟಕ್ಕೆ ಡೆವಲಪ್ ಆಗುತ್ತೋ ಇಲ್ಲ, ನಾವು ನೋಡ್ತಾ ಇರಬೇಕಷ್ಟೇ. ಸೊ ಡೆವಲಪಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ ಮೋಸ್ಟ್ಲಿ. ಡೆವಲಪಿಂಗಲ್ಲಿದೆ ಈ ಒಂದು. ಇಲ್ಲಿಂದ ಬಂದ್ಬಿಟ್ಟು ಮತ್ತು ಅಸೆಂಬ್ಲಿ ಬಂದ್ಬಿಟ್ಟು ಇಲ್ಲಿಲ್ಲ, ಇಲ್ಲಿಂದ ನಿಯರ್ ಅನಕಾಪಲ್ಲಿ ಸರ್, ಇಲ್ಲಿಂದ ನಿಯರ್ ಇದೆ. ಸೊ ನಿಯರ್ ವಿಜಯವಾಡ ಇದರ ಒಂದು ಸೆಂಟ್ರಲ್, ಇಲ್ಲಿಂದ 20 ಕಿಲೋಮೀಟ್ರ್ ಹೋಗಬೇಕಾಗತ್ತೆ. ಆ ಒಂದು ಪ್ಲೇಸಲ್ಲಿ ಅಸೆಂಬ್ಲಿ, ಸೊ ಗೌರ್ಮೆಂಟ್ ಏರಿಯಾ ಎಲ್ಲ ಫುಲ್ ಅಲ್ಲಿ ಮಾಡ್ತಾಯಿದ್ದಾರೆ. ಸೊ ಈ ಒಂದು ಪ್ಲೇಸ್ ಬಂದ್ಬಿಟ್ಟು ಅಮರಾವತಿ ಅಂದರೆ, ಸೊ ಅಮರಾವತಿಗೂ ಇಲ್ಲಿರುವಂಥ ಅಸೆಂಬ್ಲಿಗೂ ಸ್ವಲ್ಪ ಒಂದು 20 ಕಿಲೋಮೀಟ್ರ್ ದೂರ ಇದೆ. ಸೊ ಪ್ಲೇಸ್ ಬಂದ್ಬಿಟ್ಟು ಇಲ್ಲಿ ಮಾಡಿದ್ದಾರೆ ಈ ಥರ. ಇಲ್ಲೊಂದು ಟೆಂಪಲ್ ನೋಡಿದ್ವಲ್ಲ, ಸೊ ಅಮರಾವತಿ ಟೆಂಪಲ್ ಅಂದ್ಬಿಟ್ಟು, ಆ ಟೆಂಪಲ್ಲು ಈ ಬುದ್ಧ ಸ್ಟ್ಯಾಚು ಬಂದ್ಬಿಟ್ಟು ಇಲ್ಲಿ ತುಂಬ ಫೇಮಸ್ ಇಲ್ಲಿ. ಮತ್ತು ಇಲ್ಲಿ ಬಂದ್ಬಿಟ್ಟು ಚಿಕ್ಕದೊಂದು ಮ್ಯೂಸಿಯಮ್ ಇದೆ. ಸೊ ಮ್ಯೂಸಿಯಮ್ ನೋಡಿಕೊಂಡು ನಾವು ಇಲ್ಲಿಂದ ಹೊಡ್ತಾ ಇರೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ ಬನ್ನಿ ಹೊರಗೋಣ ಅಂದ್ಬಿಟ್ಟು. ಮೆಡಿಟೇಷನ್ ಹಾಲ್, ಪವಿತ್ರ ಆಲಯ ಎಂಬ ಸಂಪೂರ್ಣ ಮೌಂಟೇಶನ್ ಪವಿತ್ರ ಮುಖ ಕಾಪಾಡಂಡಿ ಉತ್ತಮಲು ಉಮ್ಮಲು. ಓಕೆ, ಇಲ್ಲಿ ಬಂದ್ಬಿಟ್ಟು ನೋಡಿ ಈ ಕಡೆ. ಈಗ ನಾವು ಎಂಟ್ರಿ ಆದ ತಕ್ಷಣ ಒಳಗಡೆ ಈ ಥರ ಇದೆ ಬುದ್ಧ ಸ್ಟ್ಯಾಚು ಒಳಗಡೆ. ಅಷ್ಟು ಒಳಗಡೆ ಏನೇನೋ ಗೊತ್ತಿಲ್ಲ. ನೋಡಿದ್ರೆ ಜ್ಞಾನ ಮಂದಿರ ಅನ್ಕೊತೀನಿ. ಅಷ್ಟು ಧ್ಯಾನ ಮಾಡೋದು ಮಾತ್ರ ಟಚ್. ಸೊ ಒಳಗಡೆ ಹೋಗೋಣ ಬನ್ನಿ, ತೋರಿಸ್ತೀನಿ ಇಲ್ಲಿನ ಪರ್ಯಾವರಣ ಹೆಂಗಿದೆ ಅಂದ್ಬಿಟ್ಟು. ನಾವು ಶೂ ಹಾಕೊಂಡು ಒಳಗಡೆ ಹೋಗ್ಬಿಟ್ಟು ಇಲ್ಲಿಂದ ನೋಡಿ. ಸೊ ಮೋಸ್ಟ್ಲಿ ಏನೋ ಒಂದು ಮೀಡಿಯೇಟಿಂಗ್ ಮಾಡ್ತಾ ಅನ್ಕೊಂಡಿದ್ದೀನಿ. ಸೊ ಬೇರೆ ಏನಿಲ್ಲ. ಸೊ ಡಿಕ್ಟೇಟರ್ ಮಾತಾಡಿದೆ ಇದು ಮಾತ್ರ. ಸೊ ಡೋಂಟ್ ಟಚ್ ಅಂತ. ಇಲ್ಲಿಂದ ಕೂತ್ಕೊಂಡು ಆ್ಯಕ್ಚುಲಿ ಏನೋ ಮೋಸ್ಟ್ಲಿ ಒಂದು ಶೋ ಮಾಡ್ತಾರೆ ಅನ್ಕೊಂಡು. ಎಲ್ಲ ನೋಡಿ ಬಂದ್ಬಿಟ್ಟು ಎಲ್ಲ ಪ್ರೊಜೆಕ್ಟರ್ ಹಾಕಿದ್ದಾರೆ ಮೇಲೆ, ಎಲ್ಲ ಪ್ರೊಜೆಕ್ಟರ್ ಹಾಕ್ಬಿಟ್ಟು ಇಲ್ಲಿಂದ ಹೋಗಿ. ಸೊ ಕೆಳಗಡೆ ಹೋಗೋಣ ನಾವು. ಕೆಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ನನಗೆ. ಫುಲ್ ಸೆಕೆಗರು, ಬಿಸಿಲು ತುಂಬ ಆಗ್ತಾಯಿದೆ. ಸೊ ಇಲ್ಲಿಂದ ನೋಡಿಕೊಂಡ್ರೆ ಎಲ್ಲ ಬುದ್ಧ ಸ್ಟ್ಯಾಚು, ಅವರ ಒಂದು ಬೋಧನೆಗಳು ಹಂಗೆ ಬನ್ನಿ. ನಮಗೆ ಒಂದು ತೋರಿಸ್ತಾ ಬರ್ತೀನಿ ಇಲ್ಲಿಂದ ನೋಡಿ. ಇಲ್ಲಿಂದ ನೋಡ್ಕೊಂಡು ನೋಡಿ ಎಲ್ಲ
ಸ್ಟ್ಯಾಚು ಯಾವ ಥರ ಅಂದ್ಬಿಟ್ಟು ಬುದ್ಧ ಅವರ ಒಂದು ಪಾದ, ಅವರ ಶಾಂತಿ ಸ್ವರೂಪ ನೋಡಿ ಈ ಥರ ಹಾಕಿದ್ದಾರೆ. ಇಲ್ಲಿ ನಾವು ಈ ಕಡೆ ಪಕ್ಕದಲ್ಲಿ ನೋಡ್ಕೊಂಡ್ರೆ ನೋಡಿ ಬುದ್ಧ ಸ್ಟ್ಯಾಚು ಎಲ್ಲ ಅವ್ರ ಬುದ್ಧ. ಸೊ ಗೌತಮ್ ಬುದ್ಧ ಭಗವಾನ ಹಂಗೆ ಬಂದೆ ಅವನ. ಸೊ ನಿಮ್ಗೆ ಇಲ್ಲಿ ಎಲ್ಲ ನೋಡ್ಕೊಂಡ್ರೆ ಎಲ್ಲ ಸೇಮ್ ಹಂಗೆ ಇದೆ ನೋಡಿ ಈ ಥರ. ಅಂದ್ಬಿಟ್ಟು ಹಸು ಗೊತ್ತಲ್ಲ, ಹಸು ಎಲ್ಲ ಹುತ್ತೆ ಹಾವು ಸ್ನೇಕ್ ಇದು ಮಾಡ್ತಾ ಇರೋದು. ಇಲ್ಲಿ ಹೆಚ್ಚು ಬಂದ್ಬಿಟ್ಟು ವಿಷ್ಣು ಥರ ಇದ್ದಾರೆ, ವಿಷ್ಣು ಅಲ್ಲ ನೋಡಿ ಬುದ್ಧ ಭಗವಾನ್. ಸೊ ಬುದ್ಧ ಭಗವಾನ್ ವಿಷ್ಣು ಥರ ಇದ್ದಾರೆ ಎಲ್ಲ, ವಿಷ್ಣು ಮಹಾಸ್ವ ಆ ಥರ ಹಾಕಿದ್ದಾರೆ. ಓಕೆ, ಸೊ ಮುಂದೆ ನೋಡ್ಕೊಂಡ್ರೆ ನಮಗೆ ಸೇಮ್ ಎಲ್ಲ ಕಡೆ ಇದು ಹಾಕಿದ್ದಾರೆ ನೋಡಿ, ಸೇಮ್ ಇದೆ. ಆವಾಗ ನಾವು ನೋಡೋದಲ್ಲ ಅದೇ ಒಂದು ಪಾತ್ರಾಭಿನಯ ಎಲ್ಲ ಕಡೆ. ಕುದುರೆ ಮೇಲೆ ಹೋಗ್ತಾ ಇರೋ ಒಂದು ಪಾತ್ರಾಭಿನಯ. ಮುಂದೆ ನೋಡ್ಕೊಂಡ್ರೆ ಇಲ್ಲಿಂದ ಮೇಲೆ ಇದೊಂದು ಬಂದ್ಬಿಟ್ಟು ಕ್ಲಾಕ್ ರೂಮ್ ಥರ. ಸೊ ಇಲ್ಲೆಲ್ಲ ಬುದ್ಧ ಅವರ ಬಗ್ಗೆ ನೋಡಿ, ಅವರ ಒಂದು ಅದ್ಭುತ ಕೆತ್ತನೆಗಳು ಈ ಥರ ಆಗಿದೆ. ಸೊ ಇದೆಲ್ಲ ಮುಟ್ಟು ಕ್ಯಾಪಿಟಲ್, ತುಂಬ ಬಿಸಿಲಿಗೆ ಬರುತ್ತೆ ಇವಾಗ ಮಧ್ಯಾಹ್ನ ಆಯ್ತಲ್ಲ ಟೈಮು. ಸೊ ಅದಕ್ಕೆ ಬಿಸಿಲಾಗಿದೆ ತುಂಬ. ಬುದ್ಧ ಭಗವಾನ್ ಅವರು ಸೊ ಫ್ರಂಟ್ ವೀಲ್ ನೋಡ್ಕೊಂಡ್ರೆ ನೋಡಿ ಇಲ್ಲಿ ಹೆಂಗಿದೆ ಅಂದ್ಬಿಟ್ಟು 155 ಅಡಿ ಬುದ್ಧ ಸ್ಟ್ಯಾಚು. ಬನ್ನಿ ನಿಮ್ಗೆ ಒಳಗಡೆ ತೋರಿಸ್ತೀನಿ ಹೆಂಗಿದೆ ಅಂದ್ಬಿಟ್ಟು ನೋಡಿ ಬುದ್ಧ ಸ್ಟ್ಯಾಚು. ಇಲ್ಲಿಂದ ಬಿಸಿಲು ತುಂಬ ಬಿಸಿಲಾಗತ್ತವ. ಸೊ ಅದೇ ಒಂದು ಕೆತ್ತನೆ ನಾನು ಒಳಗಡೆ ನೋಡಿದ್ವಲ್ಲ, ಸೊ ಅದೇ ಒಂದು ಪರ್ವರೆಯ ಅದು ಸೇಮ್ ಹಾಕಿದ್ದಾರೆ. ಇಲ್ಲಿಂದ ಕೃಷ್ಣಾ ನದಿ ಮುಂದೆ ಪಕ್ಕದಲ್ಲೇ ಇದೆ. ಸೊ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಪಾರ್ಕು, ಮುಂದೆ ಪಾರ್ಕು, ಚಿಕ್ಕ ಮಕ್ಕಳು ಕಟ್ಟಡಕ್ಕೆ ಎಲ್ಲ ಕಟ್ಟಿದ್ದಾರೆ. ಓಕೆ, ನೋಡಿದ್ರಲ್ಲ ಇದೇ ಒಂದು ಅಮರಾವತಿಯ ಟೂರಿಸಮ್ ಡೆವಲಪ್ ಮಾಡ್ತಾ ಇರೋಂಥ ಒಂದು ಪ್ಲೇಸು. ಬುದ್ಧ ವಿಗ್ರಹ, ಬುದ್ಧ ಸ್ಟ್ಯಾಚು 155 ಅಡಿ ಎತ್ತರ ಇದೆ ನೋಡಿದ್ದು. ಸ್ನೇಹಿತರಲ್ಲಿ ನೋಡಿ, ನಮಗೆ ಇಷ್ಟೊಂದು ಬಿಸಿಲಾಗ್ತಾಯಿದೆಲ್ಲ. ಸೊ ಇಷ್ಟೊಂದು ಬಿಸಿಲು, ಇಷ್ಟೊಂದು ಬೆವರು. ಇಲ್ಲೊಂದು ನಾಯಿ ನೋಡಿ ನೋಡಿ ಎಷ್ಟು ತಣ್ಣಗೆ ನೀರಲ್ಲಿ ಹೆಂಗಿದೆ ಅಂತ. ಸೊ ಈ ಬಿಸಿಲಿಗೆ ನಾಯಿನೂ ಸಹ ಈ ಬಿಸಿಲಿಗೆ ತಡ್ಕೊಳಕ್ಕೆ ಆಗ್ತೀರ ನೋಡಿ. ಸ್ವಿಮ್ಮಿಂಗ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲೆಲ್ಲ ಫುಲ್ ದೊಡ್ಡ ದೊಡ್ಡ ಗುಣಿ ಇದೆ ಅಂದ್ಬಿಟ್ಟು ನೋಡಿ. ನಾಯಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ನೀರು ನೋಡಿ, ನೀರಲ್ಲಿ ಪಾಪ ಅದನ್ನು ನಾವು ಡಿಸ್ಟರ್ಬ್ ಮಾಡೋದು ಬೇಡ, ಸುಮ್ಮನೆ ಹಂಗೆ ಮಲ್ಕೊಳ್ಳೋದು. ಸೊ ಇಷ್ಟೊಂದು ಬಿಸಿ ಸೆಕೆಗೆ ನೋಡಿ ತನ್ನ ಎಮ್ಮೆ ಎಲ್ಲ ಹೋಗ್ಬಿಟ್ಟು ನೀರಲ್ಲಿ ಮಲ್ಕೊಂಡಿದೆ. ಸೊ ಎಮ್ಮೆ ಥರ ಇದು ಸಹ ನೋಡಿ ಹೆಂಗಿದೆ ಅಂದ್ಬಿಟ್ಟು ನೀರಲ್ಲಿ ನಾಯಿ ನೋಡಿ ತಣ್ಣಗೆ